ಮೊದಲ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಬ್ರು ಕಮೆಂಟ್ ಆಗಿದ್ದಾರೆ ಓದ್ ವಿಡಿಯೋದಲ್ಲಿ. ಫಸ್ಟ್ ಆ ಕಮೆಂಟ್ ಓದೋಣ, ಆಮೇಲೆ ಕಂಟೆಂಟ್ ಹೋಗೋಣ. ಓಕೆನಾ ಬ್ರೋ, ನಂದು ಮೈನ್ ಚಾನಲ್ ಇದು, ಬಟ್ ಇದರಲ್ಲಿ 1K ವ್ಯೂಸ್ ಗಿಂತ ಮೇಲೆ ವ್ಯೂಸ್ ಸಿಗೋಲ್ಲ ಲಾಂಗ್ ವಿಡಿಯೋದಲ್ಲಿ ಅಂತ ಏನೋ ಹಾಕಿದ್ದಾರೆ. ಸರಿ ಅರ್ಥ ಅವ್ರ ಚಾನಲ್ಗೆ ಹೋಗಿ ನೋಡಿ ಬೇರೆ ಇದ್ರ ಮೇಲೆ ತೋರಿಸ್ತಾ ಇದೀನಿ. ಶಾರ್ಟ್ ಚಾನಲ್, ನಾವು ಮಾತು ಹೇಳ್ತೀನಿ ತಿಳ್ಕೊಳ್ಳಿ. ಶಾರ್ಟ್ ಚಾನಲ್ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇರೋದು ಸಿಹಿ ಸುದ್ದಿ ಅಂತ. ಓಕೆ, ಆಮೇಲೆ ಹೋಗೋಣ ಕಂಟೆಂಟ್ಗೆ. ಶಾರ್ಟ್ಸ್ ಹಾಕೋರು ಲಾಂಗ್ ವಿಡಿಯೋಗೆ ವ್ಯೂಸ್ ಬರಲ್ಲ, 99% ಬರೋಲ್ಲ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಇದೆಲ್ಲ ಯಾವ್ದು ಬೇಕಾದ್ರೂ ನೋಡಿ, 90% ಶಾರ್ಟ್ಸ್ ಮಾತ್ರ ನೋಡ್ತಾರೆ. ಯಾಕಂದ್ರೆ ಶಾರ್ಟ್ಸ್ಗೆ ಎಡಿಟ್ ಆಗಿರೋರು ಲಾಂಗ್ ವಿಡಿಯೋ ನೋಡಲ್ಲ. ಅವ್ರಿಗೆ ಬೋರ್ ಅನ್ಸುತ್ತೆ. 1 ನಿಮಿಷದಲ್ಲಿ ಅವ್ರಿಗೆಲ್ಲ ಬಿರಿಯಾನಿ ಕುಷ್ಕ ಕಬಾಬ್ ಆಗ್ಬಿಡ್ಬೇಕು ಒಂದೇ ವಿಡಿಯೋದಲ್ಲಿ. ಅದು ಇಷ್ಟಪಡ್ತಾರೆ ಅವರು. ಅದು ಶಾರ್ಟ್ ನೋಡಿ 1 ನಿಮಿಷ 2 ನಿಮಿಷ ಅದಕ್ಕೆ ಎಡಿಟ್ ಆಗಿರ್ತಾರೆ. ಅದಕ್ಕೆ ಶಾರ್ಟ್ಸಲ್ಲೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ. ಈಗ ಲಾಂಗ್ ವಿಡಿಯೋದಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ತಾಳ್ಮೆ ಅನ್ನೋದು ನಮ್ಮ ಜನಕ್ಕೀಗ ಇಲ್ಲ. ತಾಳ್ಮೆಯಿಂದ ವಿಡಿಯೋ ನೋಡಬೇಕು, ಏನೋ ಕಲಿಬೇಕು. ಇವ್ರು ಹೆಂಗ್ ಗೊತ್ತಾ, ಈಗ ಸೀದಾ ಮಗು ಹುಟ್ಟಿದ ತಕ್ಷಣ ಸೀದಾ ಎತ್ಕೊಂಡು ಹೋಗ್ಬಿಟ್ಟು MBBS ಹಾಕ್ಬಿಡ್ಬೇಕು. MBBS ಓದ್ಕೊಂಡು ಬಂದ್ಬಿಡುತ್ತೆ, ಡಾಕ್ಟರ್ ಆಗ್ಬಿಡ್ಬೇಕು. ಸುಮ್ಮನೆ 1ನೇ ಕ್ಲಾಸಿಂದ LKG ಓದ್ಬೇಡ್ದು ನಮ್ಮವ್ರಿಗೆ. ಅದೆಲ್ಲ ಸುಮ್ಮನೆ ರಿಸ್ಕು ನಮ್ಮ ಜನಕ್ಕೆ ಅಲ್ವಾ. ಅದೇ ರೀತಿ ಅದೇ ಓದೋದ್ ಮಾತ್ರ 1ನೇ ಕ್ಲಾಸಿಂದ ನರ್ಸರಿಯಿಂದ ಚೆನ್ನಾಗಿ ಓದ್ಬೇಕು ನಮ್ಮವರು ಅಂತ ಆ ಮೆಂಟಾಲಿಟಿಲಿ ಎಲ್ಲೂ ನೋಡೋದೇ ಇಲ್ಲ. ಏನೋ ಒಂದು ವಿಷಯ ತಿಳ್ಕೊಬೇಕಾದ್ರೆ ಫುಲ್ ಆಗಿ ನೀವು ಲಾಂಗ್ ವಿಡಿಯೋನೇ ಬೆಟರ್. ಓಕೆ, ಲಾಂಗ್ ವಿಡಿಯೋ ಮಾಡೋರು ಶಾರ್ಟ್ ವಿಡಿಯೋ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ವಿ. ನೋಡಿ, ಇವ್ರು ಮಾಡ್ತಿರೋದೆಲ್ಲ ನೋಡಿ, ನೀವೇ ಚಾನಲ್ ತೋರಿಸ್ತಿದ್ದೀನಿ. ಇವ್ರು ಮಾಡ್ತಿರೋದೆಲ್ಲ ರಿವ್ಯೂಸ್ ಕಂಟೆಂಟ್. ಓಕೆ, ಏನು ದ ಮೀಮಿ ಸ್ಪೆಷಲಿಸ್ಟ್ ಅಲ್ಲ? ಹೌದು, ದ ಮೀಮಿ ಸ್ಪೆಷಲಿಸ್ಟ್ ಅಂತ ಮೀಮಿನ ಇಲ್ಲ ಹಾಕ್ಬೇಕು. ನಮ್ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಬರತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ, ಮೀಮೀಸ್ ಹಾಕಿದ್ದೇನೆ ಅಲ್ಲಲ್ಲ ಒಂಚೂರು ಹಾಕ್ಬೇಕು. ಓಕೆ, ಅದನ್ನ ಬಿಟ್ಬಿಟ್ಟು ಬರೀ ಮೀಮೀಸ್ದೇ ಒಂದು ಚಾನಲ್ ಮಾಡ್ತೀನಿ ಅಂದ್ರೆ ಅದು ಮಾನಿಟೈಸೇಷನ್ ಆಗೋದು ತುಂಬಾ ರೇರ್. ಫಸ್ಟ್ ಆಗ್ತಾ ಇತ್ತು ಒಂದು 2-3 ವರ್ಷ ಹಿಂದೆ. ಹೌದು. ಓಕೆ, ಅದನ್ನ ಎಡಿಟಿಂಗ್ ಬೇಸಿಕ್ಸ್ ಅಲ್ಲಿ ಎಡಿಟಿಂಗ್ ಸ್ಕಿಲ್ ಇದೆ, ಮತ್ತೆ ನಾವು ವರ್ಕ್ ಮಾಡ್ತಾ ಇದೀವಲ್ಲ ಅನ್ನೋದು ಹೇಳಿ ಮಾನಿಟೈಸೇಷನ್ ಮಾಡ್ಕೊತಾ ಇರೋ. ಈಗ ಆ ಥರ ಎಲ್ಲ ವರ್ಕ್ ಮಾಡಿದ್ರು ವೇಸ್ಟ್, ಮಾನಿಟೈಸೇಷನ್ ಮಾಡ್ಕೊಡ್ತಾ ಇಲ್ಲ. ಹೇಳಿದ್ನಲ್ಲ, ಯೂಟ್ಯೂಬ್ ಈಗ ಸ್ಟ್ರಿಕ್ಟ್ ಆಗಿದೆ. ಒಳ್ಳೆ ಕಂಟೆಂಟ್ ಮಾಡೋರ್ನ ಮಾತ್ರ ಇಟ್ಕೊಳುತ್ತೆ. ರಿವ್ಯೂಸು ಅದು ಇದು ಮೇನ್ ಆಗಿರೋ ಏನಿಲ್ದಿರೋ ಕಂಟೆಂಟು, ಸುಮ್ಮನೆ ಅದು ಇದು ವಿಡಿಯೋ ಮಾಡಾಕೋದು, ಅಲ್ಲಿ ಬಸ್ಸಲ್ಲಿ ತಿರ್ಗಾಡೋ ವಿಡಿಯೋ ಹಾಕೋದು, ಇಂಥವ್ರ ಚಾನಲ್ ಎಲ್ಲ ಯೂಟ್ಯೂಬ್ ರೆಕಮೆಂಡ್ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಕ್ರಿಯೇಟರ್ಸ್ ಬೇಕು ಯೂಟ್ಯೂಬ್ಗೆ. ಯಾಕಂದ್ರೆ ಇಡೀ ವರ್ಲ್ಡ್ ವೈಡ್ಗೆ ಯೂಟ್ಯೂಬ್ ಅಂದ್ರೆ ಒಂದು ಬೆಲೆ ಇದೆ, ಒಂದು ಇದಿದೆ, ನೇಮ್ ಇದೆ. ಆ ನೇಮ್ನ ಹಾಳು ಮಾಡ್ಕೊಳಕ್ ಅವ್ರು ಇಷ್ಟ ಇಲ್ಲ. ಓಕೆನಾ, ಬನ್ನಿ ಈಗ ಕಂಟೆಂಟ್ ಈ ಚಾನಲ್ ತೋರಿಸ್ನಲ್ಲ, ಈ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ನೋಡ್ತಾ ಇರೋ ನೀವು ಚಾನಲ್, ನೀವು ದಯವಿಟ್ಟು ಇದನ್ನ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡಿ. ನೀವು ಏನೋ ಇದ್ಕೊಂಡು ಮಾಡ್ಕೊಂಡು ಅದಕ್ಕೆ ವಾಯ್ಸ್ ಆ್ಯಡ್ ಮಾಡಿ. ಬೇಕಂದ್ರೆ ಅದು ವಾಯ್ಸ್ ಆ್ಯಡ್ ಮಾಡ್ಬಿಟ್ಟು ಇದ್ ನೋಡಿ ಹಿಂಗಾಯ್ತು, ಇದು ಆಡಿ ಹಿಂಗಾಯ್ತು, ಹಿಂದಿಲ್ ಮಾಡ್ತಾ ಇದಾರೆ ಒಬ್ರು. ಈ ತರ ಮೀಮಿಸ್ಗಳನ್ನ ಇಟ್ಕೊಂಡೆ ಬೆಳಗ್ಗೆ ಆಯ್ತು ನೋಡಿ, ಇಷ್ಟು ಬೇಗ ರಾತ್ರಿ ಆಗೋಯ್ತು, ಹಿಂಗಾಯ್ತು, ಇವನು ನೋಡಿ ಏನೋ ತರಕ್ ಹೋಗ್ತಾನೆ, ಇಂತರ ಇದಾಗಿ ಒಂಥರ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಅಂತ ಚಾನಲ್ ಮಾಡಿ ಅಂತ ಹೇಳಿದಲ್ಲ. ನಿಮ್ಮ ಒಂದು ಓನ್ ವ್ಯಾಲ್ಯೂಡ್ ಆ್ಯಡ್ ಮಾಡಿದಾಗಲೇ ಚಾನಲ್ಗೆ ಒಂದು ಬೆಲೆ. ಓಕೆನಾ, ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಸುಮ್ಮನೆ ಆಗಲ್ಲ. ಈಗ ವಿಡಿಯೋನ ಎತ್ಕೊಂಡು ಕಟ್ ಮಾಡಿ ಅಂಟಿಸ್ಬಿಡೋಕೆ ಯಾರು ಬೇರೆ ಬರ್ತಾರೆ. ಓಕೆ, 2ನೇ ಕ್ಲಾಸ್ ಮಗು ಕೂಡ ಮಾಡುತ್ತೆ. ಇದೇನು ದೊಡ್ಡ ವಿಷಯ ಅಲ್ಲ. ದಯವಿಟ್ಟು ಈ ಥರ ಮಾಡಕ್ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಬನ್ನಿ ಈಗ ಕಂಟೆಂಟ್ ಹೋಗೋಣ. ಬರತ್ ಇವತ್ತು ಕಂಟೆಂಟ್ ಬಂದು ಶಾರ್ಟ್ಸ್ ಏನೋ ಅಪ್ಡೇಟ್ ಬಂದಿದೆ. ಹೌದು, ಏನ್ ಬರೋದು ಅಪ್ಡೇಟ್? ಈಗ ಅಪ್ಡೇಟ್ ಏನಂತ ಅಂದ್ರೆ, ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡ್ತಾ ಇರಬಹುದಲ್ಲ, ಈಗ ಶಾರ್ಟ್ಸ್ ನೀವು ಸರ್ಚ್ ಮಾಡಿದ್ರೆ ಸರ್ಚ್ ರ್ಯಾಂಕಿಂಗ್ ಜಾಸ್ತಿ ಸಿಗುತ್ತೆ ನಿಮ್ಗೆ. ಈಗ ವಿಡಿಯೋ ತೋರಿಸಲ್ಲ, ಫಸ್ಟ್ ಶಾರ್ಟ್ಸ್ ತೋರಿಸುತ್ತೆ ನಿಮ್ಗೆ. ಅದು ಸೆಪರೇಟ್ ಆಗಿ ನಿಮ್ಗೆ ಏನಿರುತ್ತೆ, ಶಾರ್ಟ್ಸ್ ಏನು ಗ್ರಿಡ್ ಇರುತ್ತೆ, ಅದೇನೆ ಶೋ ಮೋರ್ ಅಂತ ಕ್ಲಿಕ್ ಕೊಟ್ರೆ ಇನ್ನೂ ಜಾಸ್ತಿ ಶಾರ್ಟ್ಸ್ ತೋರಿಸುತ್ತೆ. 4 ಅಲ್ಲ 6 ತೋರಿಸುತ್ತೆ. ಫಸ್ಟ್ ಶೋ ಮೋರ್ ಕ್ಲಿಕ್ ಕೊಟ್ರೆ ಅದೇ ಡೀಟೇಲ್ ಆಗಿ ತೋರಿಸುತ್ತೆ. ಉದಾಹರಣೆಗೋಸ್ಕರ ಹೌ ಟು ಗೆ 1000 ಸಬ್ಸ್ಕ್ರೈಬರ್ಸ್ ಸರ್ಚ್ ಮಾಡಿದಾಗ ವಿಡಿಯೋಸ್ ಬರುತ್ತೆ. ಶೋ ಮಾರ್ಕ್ ಕೊಟ್ಟರೆ ಇನ್ನು 1000 ಸಬ್ಸ್ಕ್ರೈಬರ್ಸ್ ಹೇಗೆ ಪಡ್ಕೊಳ್ಳೋದು ಅಂತ ತುಂಬಾ ಜನ ವಿಡಿಯೋ ಮಾಡಿರ್ತಾರೆ. ಸರ್ಚ್ ರ್ಯಾಂಕಿಂಗ್ ಬರ್ತಾ ಇರುತ್ತೆ, ಸ್ಕ್ರಾಲ್ ಮಾಡ್ತಿದ್ದಾಗ ಸಿಗ್ತಾ ಇರುತ್ತೆ. ಈ ತರ ನಿಮ್ಗೆ ಏನ್ ಮಾಡ್ಬೋದು, ಶಾರ್ಟ್ಸ್ ಗ್ರಿಡ್ ಒಂಥರ ಹೊಸ ಅಪ್ಡೇಟ್ ತಂದಿದ್ರೆ. ಇದರಿಂದ ಏನಾಗುತ್ತೆ, ಇಮೇಲೆ ಜಸ್ಟ್ ಫೀಡ್ ಹೋಗೋದಷ್ಟೇ ಅಲ್ಲ, ಸರ್ಚ್ ರ್ಯಾಂಕಿಂಗ್ ಮಾಡಿದ್ರು ಸಾಕು, ಅವಾಗ ನಿಮ್ ಶಾರ್ಟ್ಸ್ ವೈರಲ್ ಆಗುತ್ತೆ ಅಂತ ಯೂಟ್ಯೂಬ್ ಅವ್ರು ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಬಿಕಾಸ್ ಜಸ್ಟ್ ಶಾರ್ಟ್ ಫೀಡ್ ಹೋಗ್ಬಿಟ್ರೆ ವೈರಲ್ ಆಗ್ಬಿಡುತ್ತೆ ಅಂತ ನಾವು ಜಾಸ್ತಿ ಶಾರ್ಟ್ ಫೀಡ್ ಮೇಲೆ ಡಿಪೆಂಡ್ ಆಗ್ತಿದೀವಿ. ಓಕೆ, ಇದರಿಂದ ಈಗ ಏನ್ ಮಾಡಿದಿರಿ ಯೂಟ್ಯೂಬ್ ಅವರು, ಇಲ್ಲೂ ಸ್ವಲ್ಪ ಚೇಂಜಸ್ ಮಾಡಿದಿರೆ. ನೀವು ಒಂದ್ ಮೇಲೆ ಕರೆಕ್ಟ್ ಆಗಿ ಫೋಕಸ್ ಮಾಡ್ಬೇಕಾಗತ್ತೆ. ಏನು, ಶಾರ್ಟ್ಸ್ ಥಂಬ್ನೇಲ್ ಹಾಕಕ್ಕಾಗಲ್ವಲ್ಲ, ಬರುತ್ತೆ ಹೇಗೆ ಹಾಕೋದಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಫ್ಯೂಚರ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಹೇಗೆ ಶಾರ್ಟ್ಸ್ ಅಲ್ಲಿ ಥಂಬ್ನೇಲ್ ಹಾಕೋದು ಅಂತ. ಈಗ ನಿಮ್ಗೆ ಶಾರ್ಟ್ಸ್ ಅಲ್ಲಿ ಥಂಬ್ನೇಲ್ ಈಗ ಈ ತಿಂಗಳು ಒಂದು 30th ಆಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಬಿಕಾಸ್ ಶಾರ್ಟ್ಸ್ ಈಗ ಅಕಸ್ಮಾತ್ ಏನಾದ್ರು ಹೋಯ್ತು ಸರ್ಚ್ ರ್ಯಾಂಕಿಂಗ್ ಅಂತ ಅಂದ್ರೆ, ನಿಮ್ ಥಂಬ್ನೇಲ್ ಚೆನ್ನಾಗಿಲ್ಲ ಅಥವಾ ಥಂಬ್ನೇಲ್ ಹಾಕಿಲ್ಲ ಅಂತ ಅಂದ್ರೆ ನಿಮ್ ವಿಡಿಯೋಗೆ ಜಾಸ್ತಿ ಕ್ಲಿಕ್ಸ್ ಬರಲ್ಲ ಅಂತ ಯೂಟ್ಯೂಬ್ ಅವ್ರು ಹೇಳಿದ್ದಾರೆ. ಸೊ ಆದಷ್ಟು ನೀವು ಏನಿದೆ, ನಾನು ವಿಡಿಯೋ ಮಾಡ್ತೀನಲ್ಲ, ವಿಡಿಯೋ ನೋಡ್ಕೊಂಡು ಚೆನ್ನಾಗಿ ಥಂಬ್ನೇಲ್ ಮಾಡ್ಬಿಟ್ಟು ನೀವು ಅಪ್ಲೋಡ್ ಮಾಡಿದಾಗ 200%ಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಸೊ ಈ ತರ ಒಂದು ಒಳ್ಳೆ ಅಪ್ಡೇಟ್ ತಂದಿರೋ ಯೂಟ್ಯೂಬ್ ಅವರು ಯಾರು ಶಾರ್ಟ್ಸ್ ಕ್ರಿಯೇಟರ್ಸ್ ಇದ್ದಾರೆ. ಓಕೆ, ನೋಡೋದ್ರಲ್ಲ, ತಮ್ನಿಲ್ ಹಾಕಿ ಇನ್ಮೇಲೆ ಯಾಕಂದ್ರೆ ಶಾರ್ಟ್ ಅದು ಕೂಡ ರ್ಯಾಂಕಿಂಗ್ ತೋರಿಸ್ತಾ ಇದೆ. ನೀವು ಸರ್ಚ್ ಮಾಡಿದ್ರೆ ಫಸ್ಟ್ ತೋರಿಸಿದೆ ಶಾರ್ಟ್ಸ್. ಹೌದು, ಅಂತ ಪರಿಸ್ಥಿತಿ ನೋಡಿದೆ. ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇದೆ.
ಕಾರಣ ಯೂಟ್ಯೂಬ್ ಲಾಭ ಇದೆ ಅಲ್ವಾ ಭರತ್? ಯಾಕಂದ್ರೆ ಜಾಸ್ತಿ ಅರ್ನಿಂಗ್ ಇಲ್ಲ ಇದರಲ್ಲಿ ಶಾರ್ಟ್ಸ್ ಅಲ್ಲಿ. ಅದರಿಂದ ಅದನ್ನ ತೋರಿಸಿ ಅದರಲ್ಲಿ ಸ್ವಲ್ಪ ಯೂಟ್ಯೂಬ್ ನ ಬೆಳೆಸ್ಬೇಕು. ಆಮೇಲೆ ಇನ್ಸ್ಟಾಗ್ರಾಮ್ಗೆ ಟಕ್ಕರ್ ಕೊಡಬೇಕು. ಮೇನ್ ಆಗಿ ಓಡ್ತಾರದೆ ಇನ್ಸ್ಟಾಗ್ರಾಮ್, ಎಲ್ಲ ರೀಲ್ಸ್ ಅಂತಾರೆ. ಆ ರೀಲ್ಸ್ ನೇ ಬೆಳೆಸ್ಬೇಕು ಅಂತಾನೆ 3 ನಿಮಿಷದ ಶಾರ್ಟ್ಸ್ ತಂದಿರೋದು. ನೀವು ಇಲ್ಲಿ ದೊಡ್ಡದಾಗಿ ನಿಮ್ ಸ್ಟೋರಿನೇ ಮಾಡಾಕ್ಬೋದು 3 ನಿಮಿಷದಲ್ಲಿ. ನಿಮ್ಗೆ ಎಡಿಟಿಂಗ್ ಸ್ಕಿಲ್ ಇದ್ದರೆ, ನಿಮ್ಗೆ ವಿಡಿಯೋ ಮಾಡೋ ಸ್ಕಿಲ್ ಇದ್ರೆ ಹಾಕ್ಬೋದು. ಅದರಿಂದ ಈ ಒಂದು ಟಕ್ಕರ್ ಕೊಡೋಕೆ ಈ ರೀತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ನಡುವೆ ಇನ್ಸ್ಟಾಗ್ರಾಮ್ ಇಡೀ ವರ್ಲ್ಡ್ ವೈಡ್ ನಂಬರ್ 1 ಪೊಸಿಷನ್ ಬಂದಿದೆ. ಆ ಟಕ್ಕರ್ ಕೊಡೋಕೆ ಶಾರ್ಟ್ಸ್ ಅಂತ ತಂದಿದ್ದು. ಬಟ್ ಶಾರ್ಟ್ಸ್ ಕ್ಲಿಕ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಶಾರ್ಟ್ಸ್ ಅಲ್ಲಿ ಅರ್ನಿಂಗ್ ಇಲ್ಲ. ಬಟ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಅದೂ ಇಲ್ಲ ನಿಜ ಹೇಳ್ಬೇಕಂದ್ರೆ. ಯೂಟ್ಯೂಬರ್ ಅಷ್ಟವರು ಕೊಡ್ತಾ ಇದಾರೆ. ಯಾಕಂದ್ರೆ 1 ಮಿಲಿಯನ್ ಹೋಯ್ತು ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಎಷ್ಟು $2-3 ಸಿಗುತ್ತೆ, $5 ಸಿಗ್ತಾ ಇದೆ ಶಾರ್ಟ್ಸ್ ಇಂದ. ಓಕೆ, ಆದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದೂ ಇಲ್ಲ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಮಾಡಿ ಶಾರ್ಟ್ಸ್ ಮಾಡಿ, ಇನ್ಸ್ಟಾಗ್ರಾಮ್ ಮಾಡಕ್ ಹೋಗ್ಬಿಡಿ. ನೋಡಿ, ಮನೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಕ್ ಹೋಗಿ ಬರತ್ 9th ಸ್ಟಾರ್ ಹುಡುಗ ನಿಂತರ ಒಬ್ಬ ಹುಡುಗ ಬೈಕ್ ಈ ತರ ಮಾಡಕ್ ಹೋಗಿ ಸ್ಟ್ರೆಂತ್ ಮಾಡಕ್ ಹೋಗಿ ಸ್ಪಾಟ್ ಔಟ್ ಆಗಿದ್ದಾನೆ. ಎಷ್ಟು ಸ್ಪೀಡಲ್ಲಿ ಬಂದು 80 ಸ್ಪೀಡಲ್ಲಿ ಈ ರೀತಿಯಲ್ಲಿ ಆಗ್ತಿದೆ. ಹೇಳ್ದಲ್ಲ, ನಮ್ ಕೆಲವರು ಇನ್ಸ್ಟಾಗ್ರಾಮ್ನ ಮಕ್ಳಿಗೆ ಮೊಬೈಲ್ ಕೊಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಅದರಲ್ಲಿ ಇನ್ಸ್ಟಾಗ್ರಾಮ್ ಏನಾದ್ರು ಮಾಡ್ತಿದ್ರೆ ಅಕೌಂಟ್ ಓಪನ್ ಮಾಡಿದ್ರೆ ಫಸ್ಟ್ ಒಂದು ಹೊಡೆದ್ಬಿಟ್ಟು ಅಕೌಂಟ್ನ ಡಿಲೀಟ್ ಮಾಡಿಸಿ. ಯಾಕಂದ್ರೆ 16 ಇಯರ್ ಮೇಲೆ ನೀವು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಮಾಡಬೇಕು. ನೆನಪಲ್ಲಿ ಇರಲಿ, ಅದು ಆಲ್ರೆಡಿ ರೂಲ್ಸ್ ಬಂದಿದ್ದಾರೆ. ಗೌರ್ಮೆಂಟ್ ಕೂಡ ರೂಲ್ಸ್ ಮಾಡಿದೆ, ನಮ್ಮ ಕರ್ನಾಟಕ ಗೌರ್ಮೆಂಟ್. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಇನ್ನು ನೋಡಿದ್ರಲ್ಲ, ಮಾಡಿದ್ರೆ ತಮ್ನಿಲ್ ಹಾಕೋದು ಹೆಂಗೆ ಅಂತ ನಾವು ನೆಕ್ಸ್ಟ್ ಬರುತ್ತೆ ಎಕ್ಸಾಮ್ ಆದ್ಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಓಕೆ, ಇನ್ನೊಂದು ವಾರ ಇದೆ ಎಕ್ಸಾಮ್ ಮುಗ್ದೋಗ್ಬಿಡ್ತು ಅಂದ್ರೆ ನೆಕ್ಸ್ಟ್ ನಿಮಗೆ ದಿನ ಬಿಟ್ಟು ದಿನ ಒಂದು ವಿಡಿಯೋ 100% ನಮ್ಮ ಚಾನಲ್ ಬರ್ತಾ ಇರುತ್ತೆ. ಇನ್ನೊಂದು ತಿಂಗಳು ಒಂದು ಸ್ಕೂಲ್ ಹೋಗೋ ಗಂಟ 100% ನೋಡೋಣ. ನೀವು ನೋಡಿಕೊಂಡು ತಮ್ನಿಲ್ ಹೆಂಗೆ ಹಾಕೋದು ಶಾರ್ಟ್ಸಲ್ಲಿ ಅಂತ ನೋಡ್ಕೊಂಡು ಕಲ್ತ್ಕೊಂಡು ಹಾಕಿ. ಅದೇ ಚಾನಲ್ನ ಸಬ್ಸ್ಕ್ರೈಬ್ಸ್ನ ಗೇನ್ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ. ಓಕೆನಾ, ಆಮೇಲೆ ಹೇಳಿದ್ನಲ್ಲ, ಶಾರ್ಟ್ಸಲ್ಲಿ ಲಾಂಗ್ ವಿಡಿಯೋ ಮಾಡಕ್ಕೆ ಹೋದರೆ ಶಾರ್ಟ್ ಚಾನಲಲ್ಲಿ ಸ್ವಲ್ಪ ವ್ಯೂಸು ಅರ್ಲಿ 1% ಬರಲ್ಲ. ಲಾಂಗ್ ವಿಡಿಯೋನೇ ಬೇರೆ ಚಾನಲ್, ಶಾರ್ಟ್ ವಿಡಿಯೋ ಬೇರೆ ಚಾನಲ್ ಮಾಡಿ. ಅವಾಗ ನಿಮಗೆ ಎರಡರಲ್ಲಿ ಬೆನಿಫಿಟ್ಸ್ ಇರುತ್ತೆ. ಅದನ್ನ ಲಾಂಗ್ ವಿಡಿಯೋನ ಒಂದು 10-15 ನಿಮಿಷ ಮಾಡ್ತೀರಂದ್ರೆ ಅದನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ತಮ್ನಿಲ್ ಹಾಕ್ಬಿಟ್ಟು ಇನ್ನೊಂದು ಚಾನಲ್ ಶಾರ್ಟ್ ಚಾನಲ್ ಅಂತ, ಅದೇ ಚಾನಲ್ ಹೆಸರಲ್ಲಿ ಶಾರ್ಟ್ ಚಾನಲ್ ಅಂತ ಸೇರಿಸ್ಕೊಂಬಿಡಿ. ಸೇರಿಸ್ಬಿಟ್ಟು ಹಾಕ್ಬಿಟ್ಟು ಮಾಡಿ. ಬೆಟರ್, ನಿಮ್ಗೆ ಇನ್ನು ನೇಮು ಫೇಮು ತಂದ್ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನ್ ಮಾಡೋಣ. ಓಕೆ ಪಾಪ, ಹೋಪ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಟ್ಟಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ, ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ ಹೇಳಿಕೊಂಡು ಮುಗಿಸ್ತಾ ಇದ್ದೀನಿ. ಜಯ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.